ಗೆಳೆಯರೇ, ಗೂಗಲ್ ಮ್ಯಾಪ್ನಲ್ಲಿ ನಮ್ಮ ಯಾವುದಾದ್ರೂ ಶಾಪ್ ಇರ್ಬೋದು, ನಮ್ಮ ಬಿಸ್ನೆಸ್ ಇರ್ಬೋದು, ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಅದು ಎಲ್ರಿಗೂ ವಿಸಿಬಲ್ ಆಗೋ ಹಾಗೆ ನಾವು ನಮ್ಮ ಒಂದು ಬಿಸ್ನೆಸ್ನ ಸಂಪೂರ್ಣ ಅಂತ ಕಸ್ಟಮೈಸೇಷನ್ನ ನಾವು ಮಾಡಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಮ್ಯಾಪ್ನ ಓಪನ್ ಮಾಡಿಕೊಂಡು ನಾವು ಯಾವುದೇ ಹೋಟೆಲ್ ಇರ್ಬೋದು, ಧಾಬಾ ಇರ್ಬೋದು, ಅಥವಾ ಯಾವುದಾದ್ರೂ ಶಾಪ್ ಇರ್ಬೋದು, ಮೆಡಿಕಲ್ ಶಾಪ್ ಇರ್ಬೋದು, ಹೋಟೆಲ್ ಸೊ ಏನೇ ಇದ್ದರೂ ನಾವು ಇಲ್ಲಿ ಮೊದಲು ಗೂಗಲ್ ಮ್ಯಾಪ್ನಲ್ಲಿ ಇಲ್ಲಿ ಒಂದು ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಸೆಟಲೈಟ್ ಮೋಡ್ನಲ್ಲಿ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಸೆಟಲೈಟ್ ಮೋಡ್ನಲ್ಲಿ ಮಾಡೋದ್ರಿಂದ ನಮಗೆ ಎಲ್ಲವೂ ಕೂಡ ವಿಸಿಬಲ್ ಆಗುತ್ತೆ. ಅಂದರೆ ಎಲ್ಲ ನಮ್ಮ ಶಾಪ್ ಎಲ್ಲಿದೆ, ನಮ್ಮ ಒಂದು ಏನಿದೆ ಅನ್ನೋದು ಸಂಪೂರ್ಣವಾಗಿ ಕ್ಲಿಯರಾಗಿ ಕಾಣುತ್ತೆ. ಅದರ ಲೊಕೇಶನ್ನ ಈ ರೀತಿ ಝೂಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಒಂದು ಶಾಪ್ ಇರ್ಬೋದು, ಅಥವಾ ನಮ್ಮ ಒಂದು ಹೋಟೆಲು, ನಮ್ಮ ಏನು ಒಂದು ಬಿಸ್ನೆಸ್ ಇದೆ ಅದನ್ನು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಇಲ್ಲೊಂದು ಧಾಬಾದ ಹೆಸರನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಈ ಒಂದು ರೋಡಲ್ಲಿ ಒಂದು ಧಾಬಾ ಇದೆ ಸ್ನೇಹಿತರೆ. ಅದರ ಹೆಸರನ್ನ ನಾನು ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಬಿಸ್ನೆಸ್ನ ಅಲ್ಲಿ ಆ್ಯಡ್ ಮಾಡಬಹುದು ಅಂತ. ಈ ಒಂದು ಪ್ಲೇಸ್ನಲ್ಲಿ ಇದೆ, ಅದರ ಮೇಲೆ ನೀವು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿರಿ, ಒತ್ತಿ ಹಿಡೀರಿ. ನಿಮ್ಮ ಒಂದು ಶಾಪ್ ಎಲ್ಲಿದೆ ಅಲ್ಲಿ ಒತ್ತಿ ಹಿಡಿದ ನಂತರದಲ್ಲಿ ಈ ರೀತಿ ಒಂದು ಡೀಟೇಲ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ಏನೇನಿದೆ ನೋಡಿ, ರಿಪೋರ್ಟ್ ಅ ಪ್ರಾಬ್ಲಮ್ ಅಂತ ಇದೆ, ನಂತರದಲ್ಲಿ ಆ್ಯಡ್ ಮಿಸ್ಸಿಂಗ್ ಪ್ಲೇಸ್ ಅಂತ ಇದೆ, ಕೆಳಗಡೆ ಆ್ಯಡ್ ಯುವರ್ ಬಿಸ್ನೆಸ್ ಟು ಮ್ಯಾಪ್ಸ್ ಫಾರ್ ಫ್ರೀ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಯುವರ್ ಬಿಸ್ನೆಸ್ ಟು ಮ್ಯಾಪ್ಸ್ ಫಾರ್ ಫ್ರೀ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಹೆಸರನ್ನ ಹಾಕಬೇಕಾಗುತ್ತೆ, ಬಿಸ್ನೆಸ್ ನೇಮ್, ನಿಮ್ಮ ಶಾಪ್ ನೇಮ್ ಏನಿದೆ, ನಿಮ್ಮ ಹೋಟೆಲು ಅಥವಾ ಶಾಪ್ ಏನಿದೆ ಅದರ ಒಂದು ಹೆಸರನ್ನ ಇಲ್ಲಿ ಹಾಕಿ. ಗ್ಯಾರೇಜ್ ಇರಬಹುದು ಅಥವಾ ಯಾವುದೇ ಒಂದು ನಿಮ್ಮ ಒಂದು ಬಿಸ್ನೆಸ್ನ ಇಲ್ಲಿ ಹಾಕಿ. ನಂತರದಲ್ಲಿ ಕೆಳಗಡೆ ಬಿಸ್ನೆಸ್ ಕ್ಯಾಟಗರಿ ಅಂತ ಇದೆ, ಇಲ್ಲಿ ಕ್ಯಾಟಗರಿನಲ್ಲಿ ನೀವು ಯಾವ ಟೈಪ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ ಅದನ್ನು ನಾವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಧಾಬಾ ಹೆಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಧಾಬಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀವು ಹೋಟೆಲ್ ಇರ್ಬೋದು, ಅಥವಾ ಯಾವುದೇ ಒಂದು ಬೇರೆ ಜಿಮ್ ಇರ್ಬೋದು, ಅಥವಾ ಇನ್ನು ಯಾವುದೇ ನೀವು ಯಾವುದೇ ಥರದ ಬಿಸ್ನೆಸ್ ಇದ್ದರೂ ಅದನ್ನು ನಾವು ಆ್ಯಡ್ ಮಾಡ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು, ಧಾಬಾ ಅಂತ ನಾನು ಆ್ಯಡ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಡು ಯು ವಾಂಟ್ ಟು ಆ್ಯಡ್ ಅ ಲೊಕೇಶನ್ ಕಸ್ಟಮರ್ಸ್ ಕ್ಯಾನ್ ವಿಸಿಟ್ ಲೈಕ್ ಸ್ಟೋರ್ ಅಂತ ಬರ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ ಒಂದು ಸಾರಿ ನೋಡಿ ಕರೆಕ್ಟಾಗಿ. ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಅಡ್ರೆಸ್ ಹಾಕಿ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ಯಾವ ರೋಡಲ್ಲಿದೆ ಅಥವಾ ಯಾವ ಪ್ಲೇಸು ಲ್ಯಾಂಡ್ಮಾರ್ಕ್ ಎಲ್ಲ ಇಲ್ಲಿ ಹಾಕಿ. ನಂತರದಲ್ಲಿ ಇಲ್ಲಿ ಸಿಟಿ ಅಂತ ಇದೆ, ನಮ್ಮ ಒಂದು ಏನು ಸಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಪಿನ್ ಕೋಡ್ನ ಹಾಕಬೇಕು. ಪಿನ್ ಕೋಡ್ನ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ಪಿನ್ ಕೋಡ್ ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಅದೇ ರೀತಿಯ ಒಂದು ಹೆಸರಿನ ಒಂದು ಬೇರೆ ಬೇರೆ ಬಿಸ್ನೆಸ್ಗಳು ತೋರಿಸ್ತಾ ಇದೆ. ಇದು ನಿಮ್ದೇನಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾನ್ ಆಫ್ ದೀಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ನಮ್ದಲ್ಲ ಅಂತ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಈ ಮ್ಯಾಪ್ನ ಅಡ್ಜಸ್ಟ್ ಮಾಡಿ ನಮ್ಮ ಒಂದು ಬಿಸ್ನೆಸ್ ಯಾವ ಪ್ಲೇಸಲ್ಲಿ ಇದೆ ಅಂತ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡನ್ ಆಮೇಲೆ ಅಡ್ಜಸ್ಟ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಅಡ್ಜಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ಕರೆಕ್ಟಾಗಿ ನಿಮ್ಮ ಬಿಸ್ನೆಸ್ ಎಲ್ಲಿದೆ, ನಿಮ್ಮ ಒಂದು ಶಾಪ್ ಎಲ್ಲಿದೆ ಅದೇ ರೋಡು ಅದೇ ಪ್ಲೇಸಲ್ಲಿ ನೀವು ಇದನ್ನು ಸ್ಪಾಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಝೂಮ್ ಇನ್ ಮಾಡಿ ಅದನ್ನು ಕರೆಕ್ಟಾಗಿ ಅಲ್ಲೇ ಸ್ಪಾಟ್ ಮಾಡಿ. ಈ ರೀತಿ ಸ್ಪಾಟ್ ಮಾಡಿದ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈ ರಸ್ತೆ ಪಕ್ಕದಲ್ಲಿದೆ, ನಾನು ಸ್ಪಾಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಡು ಯು ಪ್ರೊವೈಡ್ ಡೆಲಿವರಿ ಸರ್, ಹೋಮ್ ಡೆಲಿವರಿಗಳನ್ನ ಪ್ರೊವೈಡ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನೋ ಅಂತ ಕ್ಲಿಕ್ ಮಾಡ್ತೀನಿ. ಅಂದರೆ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವಿಸಸ್ಗಳನ್ನ ಅದು ಕೇಳುತ್ತೆ, ನೀವು ಇದನ್ನು ಮಾಡ್ತೀರಾ ಅಂತ. ಫೋನ್ ನಂಬರ್ನ ಹಾಕಿ ಅಂತ ಕೇಳ್ತಾ ಇದೆ. ನೀವು ಫೋನ್ ನಂಬರ್ನ ಹಾಕಿ, ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಗೆಟ್ ಅಪ್ಡೇಟ್ಸ್ ಅಬೌಟ್ ಯುವರ್ ಬಿಸ್ನೆಸ್ ಅಂತ ಇದೆ. ನೀವು ಬಿಸ್ನೆಸ್ ಅಪ್ಡೇಟ್ನ ಅವಾಗ ಕೊಡ್ತಾ ಇರ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಮತ್ತೇನೇನು ಕೇಳುತ್ತೆ ಅಂತ ನೋಡಿ, ಇಲ್ಲಿ ಸ್ಟಾರ್ಟ್ ಬಿಸ್ನೆಸ್ ವೆರಿಫಿಕೇಷನ್ ಮಾಡಿ ಅಂತ ಹೇಳ್ತಾ ಇದೆಯಾ, ಅದನ್ನು ಸ್ಕಿಪ್ ಮಾಡ್ಕೋತೀನಿ. ಅದರಲ್ಲಿ ಯಾವ್ಯಾವ ದಿನ ಅದು ಸ್ಟಾರ್ಟ್ ಇರುತ್ತೆ ಅಂತ ಕೇಳ್ತಾ ಇದೆಯಾ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ನೀವು ಸಂಡೇ ಮಂಡೇ ಯಾವ ಒಂದು ಡೇನಲ್ಲಿ ಒಂದು ಆಫ್ ಸ್ಟಾರ್ಟ್ ಇರುತ್ತೆ, ಒಂದು ಆಫ್ ಇರುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಬರೀರಿ. ಅಂದರೆ ನೀವು ಬಿಸ್ನೆಸ್ನಲ್ಲಿ ಏನೇನೊಂದು ಯಾವ್ಯಾವ ರೀತಿಯಲ್ಲಿ ಪ್ರೊವೈಡ್ ಮಾಡ್ತೀರಾ ಅಂತ ಒಂದು ಶಾರ್ಟಾಗಿ ಬಿಸ್ನೆಸ್ ಡಿಸ್ಕ್ರಿಪ್ಷನ್ ಬರೀರಿ. ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡಬಹುದು, ಬರೀಲೇಬೇಕಂತೇನಿಲ್ಲ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ.
ಮಾಡಿದ ನಂತರದಲ್ಲಿ ನೋಡ್ಬೋದು ಇಮೇಜಸ್ಗಳನ್ನು ಹಾಕಿ ನಿಮ್ಮ ಒಂದು ಶಾಪ್ನ ಇಮೇಜಸ್ನ ನಂತರದಲ್ಲಿ ನೀವು ಏನೇನು ಒಂದು ಮೆನ್ಯೂನಲ್ಲಿ ಏನೇನು ನಿಮ್ಮ ಒಂದು ಮೆನು ಹೋಟೆಲ್ ಇದ್ದರೆ ಹೋಟೆಲ್ ಬಗ್ಗೆ ನೀವು ಯಾವ ಟೈಪ್ ಬಿಸ್ನೆಸ್ ಹಾಕ್ತೀರಾ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ನ ಕೇಳುತ್ತೆ, ಅದನ್ನು ಸಂಪೂರ್ಣವಾಗಿ ನೀವು ಹಾಕ್ತಾ ಹೋಗಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರದಲ್ಲಿ ಇಲ್ಲಿ ಪ್ರಮೋಷನ್ ಕೂಡ ಮಾಡ್ಬೋದು, ಇದನ್ನು ಸ್ಕಿಪ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬೇಕಾದಂಥ ಆಪ್ಷನ್ಸ್ಗಳನ್ನ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಯುವರ್ ಎಡಿಟ್ಸ್ ವಿಲ್ ಬಿ ವಿಸಿಬಲ್ ಒನ್ಸ್ ಯು ಆರ್ ವೆರಿಫೈಡ್ ಅಂತ ಬರ್ತಾ ಇದೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ. ಅಂದರೆ ನಮ್ಮ ಒಂದು ವೆರಿಫಿಕೇಷನಲ್ಲಿ ಹೋಗಿದ್ದ ಸ್ನೇಹಿತರೆ, ನಮ್ಮ ಒಂದು ಏನು ಒಂದು ಬಿಸ್ನೆಸ್ ಆ್ಯಡ್ ಮಾಡಿದ್ವಿ ಅದು ವೆರಿಫೈ ಆದ ನಂತರದಲ್ಲಿ, ಗೂಗಲ್ ಕಡೆಯಿಂದ ವೆರಿಫೈ ಆದ ನಂತರದಲ್ಲಿ ಅದು ಎಲ್ಲರಿಗೂ ಕೂಡ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾವು ಗೂಗಲ್ನ ಒಂದು ಮ್ಯಾಪ್ನಲ್ಲಿ ನಾವು ಬಿಸ್ನೆಸ್ನ, ನಮ್ಮ ಯಾವುದೇ ಬಿಸ್ನೆಸ್ ಇರ್ಬೋದು ಶಾಪ್ನ ಆ್ಯಡ್ ಮಾಡಬಹುದು.